ಹಾಯ್ ಫ್ರೆಂಡ್ಸ್, ಗಿರಿಜಾ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮನೆಯಲ್ಲಿನೇ ರಾಖಿನ ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಇನ್ನೇನು ಆಗಸ್ಟ್ ತಿಂಗಳು ಬಂದೇ ಬಿಡ್ತು. ರಾಖಿ ಹಬ್ಬದ ಭರಾಟೆ ಜೋರೇ ಸ್ವಲ್ಪ. ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ರಾಖಿ ಕಟ್ಟಬೇಕು ಅನ್ನೋ ಆಸೆ, ಆದರೆ ಖರ್ಚು ಜಾಸ್ತಿ ಆಗುತ್ತಲ್ಲಪ್ಪ ಅನ್ನೋ ಯೋಚನೆ. ಇವತ್ತು ನೀವು ತುಂಬ ಕಮ್ಮಿ ಖರ್ಚಲ್ಲಿ ಮನೆಯಲ್ಲೇ ಎಷ್ಟು ಬೇಕಷ್ಟು ರಾಖಿಗಳನ್ನ ತಯಾರು ಮಾಡಿ ಎಲ್ಲರಿಗೂ ಕೂಡ ಕಟ್ಬೋದು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಿಮಗೆ ರಾಖಿನ ಹೇಗೆ ತಯಾರು ಮಾಡಬೇಕು ಅನ್ನೋದಕ್ಕೆ ಮುಂಚೆ ರಾಖಿ ಮಾಡಲಿಕ್ಕೆ ಬೇಕಾಗಿರೋವಂಥ ವಸ್ತುಗಳು ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ನೋಟ್ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ಬೇಕಾಗೋದು ತುಂಬ ಕಲರ್ಫುಲ್ ಆಗಿರೋ ನಿಮ್ಗೆ ಇಷ್ಟವಾದಂತಹ ಉಲ್ಲನ್ ಉಂಡೆಗಳು. ಇದು ಚಿಕ್ಕ ಚಿಕ್ಕ ಉಂಡೆಗಳು ಅಂಗಡಿಯಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕಷ್ಟನ್ನು ನೀವು ತೊಗೊಬರ್ಬೋದು. ಅದಾದಮೇಲೆ ಡೆಕೋರೇಷನ್ಗೆ ಅಂತಂದರೆ ಇದು ಆಪ್ಷನಲ್, ಯಾವುದಾದ್ರೂ ಕಲರ್ಫುಲ್ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದು ಸಿಸರ್ ಬೇಕಾಗುತ್ತೆ ಮತ್ತು ಒಂದು ಮರದ ಪಟ್ಟಿ. ಅದು ಮರದ ಪಟ್ಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನೀವು ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಜೊತೆಗೆ 2 ಮಳೆಗಳು ಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿಯೇ ತುಂಬ ಕಮ್ಮಿ ಖರ್ಚಲ್ಲಿ ಈ ರಾಖಿಗಳನ್ನ ನೀವು 100 ಬೇಕಾದರೂ ತಯಾರು ಮಾಡ್ಕೋಬೋದು ಅಥವಾ 1000 ಬೇಕಾದರೂ ತಯಾರು ಮಾಡ್ಕೋಬೋದು. ಪ್ರತಿಯೊಬ್ಬರಿಗೂ ಕೂಡ ರಾಖಿ ಕಟ್ಬೋದು. ಈ ವರ್ಷ ರಾಖಿ ಹಬ್ಬನ ನಮ್ಮ ಸ್ವಂತ ಟ್ಯಾಲೆಂಟಿಂದ ಯೂಸ್ ಮಾಡಿ, ನಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ಹೇಗೆ ತಯಾರು ಮಾಡಿಬಿಟ್ಟು ಕಟ್ಬೋದು ಅನ್ನೋದನ್ನು ಅಮ್ಮ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಇಲ್ಲಿ ರಾಖಿ ಕಾಣಿಸ್ತಿರ್ಬೋದು. ಮಲ್ಟಿ ಕಲರ್ಸ್ ಯೂಸ್ ಮಾಡಬೇಕು ಅಂತಂದರೆ ಒಂದಕ್ಕಿಂತ ಹೆಚ್ಚು ಕಲರ್ಸ್ನ ತೊಗೊಳ್ಳಿ. ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ಕಲರ್ನ ಯೂಸ್ ಮಾಡಿಕೊಂಡು ನೀವು ಇವನ್ ಕಲರ್ಫುಲ್ ರಾಖಿಗಳನ್ನ ಕೂಡ ತಯಾರು ಮಾಡ್ಬೋದು. ಏನಪ್ಪ ಅಂತಂದರೆ ಮಲ್ಟಿ ಕಲರ್ ಯೂಸ್ ಮಾಡುವಾಗ ನೀವು ಆ ಥ್ರೆಡ್ ಲೇಯರ್ಸ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಇದನ್ನು ನೀವು ವಿಡಿಯೋದಲ್ಲೇ ನೋಡಿಕೊಂಡು ತಿಳ್ಕೊಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಮನೆಯಲ್ಲೇ ರಾಖಿ ಮಾಡೋದು ಹೇಗೆಂದು ತೋರಿಸ್ತಾ ಇದ್ದೀನಿ. ಉಲ್ಲನ್ ರಾಖಿ ನಿಮಗೆ ಎಷ್ಟು ದೊಡ್ಡದು ಬೇಕಂದರೆ ಅಷ್ಟು ದೊಡ್ಡ ಉಲ್ಲನ್ ರಾಖಿ ಮಾಡ್ಕೋಬೋದು, ಎಷ್ಟು ಚಿಕ್ಕದು ಬೇಕಂದ್ರೆ ಎಷ್ಟು ಚಿಕ್ಕದು ಮಾಡ್ಕೋಬೋದು. ನೋಡಿ, ಈ ರೀತಿ ನೋಡಿ ಈ ರೀತಿ ಒಂದು ರಾಖಿ ಮಾಡುವ ಮಣೆಯನ್ನು ರೆಡಿ ಮಾಡ್ಕೋಬೋದು ನೀವು ಮನೆಯಲ್ಲೇ. ಈ ರೀತಿ ರಾಖಿ ಮಣೆ ರೆಡಿ ಮಾಡ್ಕೊಂಡ್ರೆ ನಿಮಗೆ ನಾನಿದು 30 ರೌಂಡ್ ಹಾಕಿದ್ದೀನಿ. ನೋಡಿ, ರೌಂಡ್ ಹಾಕೋದಂದ್ರೆ ಈ ರೀತಿ 30 ರೌಂಡ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದು ಇವಾಗ ಫುಲ್ಲು ರೌಂಡ್ ಮುಗಿದಿದೆ, 30 ರೌಂಡ್ ಮುಗಿದಿದೆ. ಇದೀಗ ನಾವು ರಾಖಿಗೆ ಮತ್ತೆ ದಾರ ಕಟ್ಟುವ ವಿಧಾನಗಳು. ಈ ರೀತಿ ದಾರ ತಗೋಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿ ದಾರ ತಗೊಂಡ್ರೆ ಈ ರೀತಿ ದಾರ ತಗೋಬೇಕು. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು ರಾಖಿ. ಈಗ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ತಿಕ್ಕಬೇಕು. ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿದಾಗ ಮಾತ್ರ ಇದು ರಾಖಿ ಅಂತ. ಇದು ರೆಡಿ ರಾಖಿಗಳು ಇರೋದು. ಇದು ಜೋಡಿಸ್ಕೊಂಡು ಕ್ಲೀನಾಗಿ ನಾವು ಯಾವ ರೀತಿ ಬೇಕು ಆ ರೀತಿ. ನೋಡಿ, ಈ ರೀತಿ ಇದು ರಾಖಿ ಅಂದರೆ ಈ ಥರ ಬಂತು. ಇದು ಕಟ್ಟಲಿಕ್ಕೆ ಈ ಥರ ಕಟ್ಬೋದು ನಾವು, ಚೆನ್ನಾಗಾಗತ್ತೆ. ನೋಡಿ, ಕೈ ಕಟ್ಟೋಕ್ಕೆ ಈ ಥರ ಕಟ್ಟಬೇಕು. ಈ ರೀತಿ ಕಟ್ಟೋಕ್ಕಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ರಾಖಿನ ಹೇಗೆ ತಯಾರು ಮಾಡೋದು ಅಂತೇಳ್ಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮನೆಯಲ್ಲಿ ರಾಖಿನ ತಯಾರಿಸಿ ಅದನ್ನು ನಿಮ್ಗೆ ಇಷ್ಟವಾದವ್ರಿಗೆ ಕಟ್ಬಿಟ್ಟು
ಮತ್ತೆ ಬಂದು ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಬೇಕು. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀವಿ. ಧನ್ಯವಾದಗಳು.